ಹೈ ಇಂಟ್ರೆಸ್ಟ್ ಇರೋ ಲೋನ್ ಬೇಕಾ ಅಥವಾ ಬೇಡವಾ ಅಂದರೆ ಈ ವಿಡಿಯೋವನ್ನು ನೋಡಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಲೋನ್ ಸಿಗೋದು ಕಷ್ಟ ಆಗ್ಬೋದು. ಅಂಡ್ ನಿಮಗೆ ಸಿಕ್ಕಿದ್ರೂ ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಗುಡ್ ಕ್ರೆಡಿಟ್ ಸ್ಕೋರ್ ಅಂದರೆ ಎಕ್ಸಾಕ್ಟ್ಲಿ ಏನು? ಇಂಡಿಯಾದಲ್ಲಿ ಸಿಬಿಲ್ ಥರದ ರೇಟಿಂಗ್ ಬ್ಯೂರೋಸ್ಗಳು ಸ್ಕೋರ್ಸ್ ಅನ್ನು ಕೊಡುತ್ತೆ. ಅಂಡ್ 750 ಮೇಲ್ ಇರೋ ಸ್ಕೋರ್ ಐಡಿಯಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 5 ಮಿಸ್ಟೇಕ್ಸ್ಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಹಾರ್ಮ್ ಮಾಡಬಹುದು. ಮಿಸ್ಟೇಕ್ ನಂಬರ್ 1, ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಚೆಕ್ ಮಾಡೋದಿಲ್ಲ. ರಿಪೋರ್ಟ್ ಪ್ರಕಾರ 32% ಅಷ್ಟು ಅರ್ಬನ್ ಕನ್ಸ್ಯೂಮರ್ಸ್ ಮಾತ್ರ ಅವರ ಕ್ರೆಡಿಟ್ ಸ್ಕೋರ್ ಅನ್ನು ಆಕ್ಟಿವ್ ಆಗಿ ಚೆಕ್ ಮಾಡ್ತಾರೆ. ಇದನ್ನು ನೀವು ಫ್ರೀ ಆಗಿ ಚೆಕ್ ಮಾಡಬಹುದು. ಆ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಮಿಸ್ಟೇಕ್ ನಂಬರ್ 2, EMIs ಅಂಡ್ ಬಿಲ್ಸ್ ಅನ್ನು ಲೇಟ್ ಆಗಿ ಪೇ ಮಾಡೋದು. ನಿಮ್ಮ ಪೇಮೆಂಟ್ ಹಿಸ್ಟ್ರಿಗೆ ಬಿಗ್ ಫ್ಯಾಕ್ಟರ್ ಆಗಿ ಇರೋದು ಕ್ರೆಡಿಟ್ ಸ್ಕೋರ್. ಟೈಮ್ಗೆ ನೀವು ನಿಮ್ಮ EMIs ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಅನ್ನು ಪೇ ಮಾಡಿಲ್ಲ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ 35% ಅಷ್ಟು ಡ್ರಾಪ್ ಆಗಬಹುದು. ಸೊಲ್ಯೂಷನ್ ಏನಂದ್ರೆ ಆಟೋ ಪೇ ಅಥವಾ ರಿಮೈಂಡರ್ಸ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಡಿಲೇ ಮಾಡಬೇಡಿ. ಮಿಸ್ಟೇಕ್ ನಂಬರ್ 3, ಮಿನಿಮಮ್ ಡ್ಯೂವನ್ನು ಪೇ ಮಾಡೋದು. ನಿಮ್ಮ ಕ್ರೆಡಿಟ್ ಕಾರ್ಡ್ನ ಮಿನಿಮಮ್ ಡ್ಯೂವನ್ನು ಮಾತ್ರ ನೀವು ಪೇ ಮಾಡ್ತೀರಾ ಅಂದರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. 39% ಅಷ್ಟು ಜನರು ಮಿಸ್ಟೇಕ್ ಅನ್ನು ಮಾಡ್ತಾರೆ ಅಂಡ್ ಅವರ ಕ್ರೆಡಿಟ್ ಸ್ಕೋರ್ 70 to 110 ಪಾಯಿಂಟ್ ಅಷ್ಟು ಡ್ರಾಪ್ ಆಗಬಹುದು. ಮಿಸ್ಟೇಕ್ ನಂಬರ್ 4, ನಿಮ್ಮ ಎಂಟೈರ್ ಕ್ರೆಡಿಟ್ ಲಿಮಿಟ್ ಅನ್ನು ಯೂಸ್ ಮಾಡೋದು. ನಿಮಗೆ 1 lakh rupees ಕ್ರೆಡಿಟ್ ಲಿಮಿಟ್ ಇದ್ದು 80,000 rupees ಮಾತ್ರ ಖರ್ಚು ಮಾಡ್ತೀರಾ ಅಂದರೆ ನೀವು ಫಿನಾನ್ಷಿಯಲಿ ಸ್ಟ್ರೆಸ್ ಆಗಿದ್ದೀರಾ ಅಂತ ಲೆಂಡರ್ಸ್ ಅನ್ಕೊಳ್ತಾರೆ. ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಕಡಿಮೆ ಮಾಡುತ್ತೆ. ಐಡಿಯಲ್ ಸೊಲ್ಯೂಷನ್ ಏನಂದರೆ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ಅನ್ನು 30% ಕೆಳಗೆ ಇಟ್ಕೊಳ್ಳಿ. ಮಿಸ್ಟೇಕ್ ನಂಬರ್ 5, ಮಲ್ಟಿಪಲ್ ಲೋನ್ಸ್ಗಾಗಿ ಒಂದೇ ಸಮಯ ಅಪ್ಲೈ ಮಾಡೋದು. ನೀವು ಸೆವರಲ್ ಲೋನ್ಸ್ಗೆ ಕ್ವಿಕ್ಕಾಗಿ ಅಪ್ಲೈ ಮಾಡಿದ್ರೆ ನೀವು ಡೆಸ್ಪರೇಟ್ ಆಗಿದ್ದೀರಾ ಅಂತ ಬ್ಯಾಂಕ್ಸ್ ಅನ್ಕೊಳ್ಳುತ್ತೆ. ಇದರ ರಿಸಲ್ಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ 20 to 50 ಪಾಯಿಂಟ್ಸ್ ಅಷ್ಟು ಡ್ರಾಪ್ ಆಗಬಹುದು. ಇದರಲ್ಲಿ ನೀವು ಯಾವ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಅಂಡ್ ಶೇರ್ ಮಾಡಿ ಮತ್ತು ಇದೇ ಥರ ಹೆಚ್ಚು ಫಿನಾನ್ಷಿಯಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.